ಯಾರಾದ್ರೆ ಒಳ್ಳೇದು ನಿಮ್ ಸಂಸದರು? ಬಿಜೆಪಿ ಇಂದನಾರಾಗ್ಲಿ ಮೈತ್ರಿ ಸರ್ಕಾರದವರೇ ಆಗ್ಬೇಕನ್ನ ಕಾಂಗ್ರೆಸ್ ಬೇಕಾಗಿಲ್ಲ ನಮ್ಮ ಕರ್ನಾಟಕಕ್ಕೆ. ಮಂಡ್ಯದಲ್ಲಿ ಈ ಸಲ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತಾರೆ. ಇವರೆಲ್ಲ ಫ್ರೀ ಇನ್ಕೊಂಡೆಲ್ಲ ಬರೋರ್ನ ಹಾಳು ಮಾಡ್ತಾರೆ ಇವರೆಲ್ಲ. ಅಂಬರೀಷ್ ಅಣ್ಣನ್ಗೋಸ್ಕರ ನಾವೆಲ್ಲ ಮತ ಮಾಡಿದ್ದು, ಸುಮಲತಾ ಅವ್ರಿಗೋಸ್ಕರ ಮತ ಮಾಡ್ಲಿಲ್ಲ. ಕಾರಣದಲ್ಲಿ ಸುಮಲತಾ ಅವ್ರ ಇತಿಹಾಸ ಮುಗ್ದಂಗೆ. ಕಾಂಗ್ರೆಸ್ ಅವರು ಹೆಂಗಸರು ಬಸ್ ಫ್ರೀ ಮಾಡಿದ್ರು, ನಮ್ ಗಂಡಸನೆಲ್ಲ ಕಟ್ಟಾಗಿ ಮೂಲೆ ಕೊಂಡಿರ್ತಾರೆ. ಫ್ರೀ ಯಾರಿಗೆ ಕೊಟ್ಟಿದ್ದಾರೆ? ಫ್ರೀ ಬರ್ಲಿ, ಬಿಜೆಪಿ ಆದ್ರೂ ಬರ್ಲಿ, ಕಾಂಗ್ರೆಸ್ ಅಂತ ಬೇಡ. ಕುಮಾರಣ್ಣ ಅವರು ಅವ್ರ ಮಗನ್ ನಿಲ್ಸಿದ್ದು ಇಡೀ ಮಂಡ್ಯ ಜಿಲ್ಲೆಯ ಜೆಡಿಎಸ್ ನವರಿಗೆ ಇಷ್ಟ ಇರಲಿಲ್ಲ. ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಯ ಲೋಕಸಭಾ ಸಂಚಾರ ಇದೀಗ ಮಂಡ್ಯ ಲೋಕಸಭಾ ಕ್ಷೇತ್ರದ ನಾಗಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ನಡೀತಾ ಇದೆ. ಇಲ್ಲಿ ನಾಗಮಂಗಲದ ಶಾಸಕರು ಸಚಿವರಾಗಿರುವಂಥ ಚಲುವರಾಯಸ್ವಾಮಿ ಅವರು, ಹಾಗೆ ಮಂಡ್ಯದ ಸಂಸದರು ಸುಮಲತಾ ಅಂಬರೀಷ್ ಅವರು. ಈ ಬಾರಿ ಲೆಕ್ಕಾಚಾರ ಜೋರಾಗಿದೆ. JDS BJP ಮೈತ್ರಿ, ಹೀಗಾಗಿ ಮೈತ್ರಿ ಟಿಕೆಟ್ ಯಾರಿಗೆ? ಸುಮಲತಾ ಅವ್ರಿಗ ಅಥವಾ ಕುಮಾರಸ್ವಾಮಿ ಅವ್ರಿಗೆ, ಅಂದರೆ JDSಗ ಅಥವಾ BJPಗ ಅನ್ನೋ ಲೆಕ್ಕಾಚಾರ. ಇವೆಲ್ಲದರ ನಡುವೆ JDSಗೆ ಟಿಕೆಟ್ ಆದರೆ ಸುಮಲತಾ ಅವರು ಪಕ್ಷೇತರವಾಗಿ ಕಣದಲ್ಲಿ ಇರ್ತಾರೆ ಅನ್ನೋ ಲೆಕ್ಕಾಚಾರ. ಇದರ ನಡುವೆ ಕಾಂಗ್ರೆಸ್ನ ಅಭ್ಯರ್ಥಿ ಸ್ಟಾರ್ ಚಂದ್ರು ಅವರ ಕ್ಷೇತ್ರ ಕೂಡ ನಾಗಮಂಗಲವೇ ಆಗಿದೆ. ಇಡೀ ನಾಗಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಮಂಡ್ಯ ಲೋಕಸಭೆಯ ಲೆಕ್ಕಾಚಾರ ಹೇಗಿದೆ ಅಂತ ನೋಡ್ತಾ ಹೋಗೋಣ. ಕಂಪ್ಲೀಟ್ ದಿನ ಕರ್ನಾಟಕ ಟಿವಿಯನ್ನ ಫಾಲೋ ಮಾಡ್ತಾ ಇರಿ. ಎಸ್ ವೀಕ್ಷಕರೇ, ಕರ್ನಾಟಕ ಟಿವಿಯ ಲೋಕ ಸಂಚಾರ ಇದೀಗ ಮಂಡ್ಯ ಲೋಕಸಭಾ ಕ್ಷೇತ್ರದ ನಾಗಮಂಗಲ ವಿಧಾನಸಭಾ ಕ್ಷೇತ್ರದ ಬೆಳ್ಳೂರು ಕ್ರಾಸ್ ಅಲ್ಲಿ ಇದೀವಿ ನಾವು. ನಮ್ಮ ಜೊತೆ ಒಬ್ಬ ಹಿರಿಯ ಮತದಾರರಿದ್ದಾರೆ. ಸರ್, ನಿಮ್ಮ ಹೆಸರು? ಸಿಂಗ್ರೇಗೌಡ ಅಂತ. ಸರ್, ಏನ್ ನಡೀತಾ ಇದೆ? ದೇಶ ಅಂತ ಬಂದಾಗ ಲೋಕಸಭೆ ಚುನಾವಣೆ ಬರುತ್ತೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ, ಕೇಂದ್ರದಲ್ಲಿ BJP ಸರ್ಕಾರ. ಯಾರಾದ್ರೆ ಒಳ್ಳೇದು ನೆಕ್ಸ್ಟ್ ಪ್ರಧಾನಿ ಮೋದಿ ಆದ್ರೆ ಒಳ್ಳೇದು. ಯಾಕೆ ಸರ್? ಅವರು ಅನುಕೂಲ ಮಾಡ್ತಾರೆ. ಇವರೆಲ್ಲ ಫ್ರೀ ಇನ್ಕೊಂಡೆಲ್ಲ ಬಡವ್ರನ್ನ ಹಾಳು ಮಾಡ್ತಾರೆ ಇವರೆಲ್ಲ. ಅದರಿಂದ ಮೋದಿಯವರೇ ಬೇಕು ನಮ್ಗೆ. ಓಕೆ, ಈಗ ನಿಮ್ ಸಂಸದರು ಸುಮಲತಾ ಇಲ್ಲಿ ಮಂಡ್ಯಕ್ಕೆ, ಆದ್ರೆ ಅವರು BJP ಟಿಕೆಟ್ ಕೊಟ್ರೆ BJP, ಇಲ್ಲ ಅಂದ್ರೆ ನಾನು ಮಂಡ್ಯ ಬಿಟ್ಟು ಹೋಗಲ್ಲ, ಲಾಸ್ಟ್ ಟೈಮ್ ತರ ಪಕ್ಷೇತರವಾಗಿ ಸ್ಪರ್ಧಿಸ್ತೀನಿ, ಎಲ್ಲದಕ್ಕೂ ರೆಡಿ ಇದೀನಿ, ಒಟ್ನಲ್ಲಿ ಮಂಡ್ಯ ಬಿಡಲ್ಲ ಅಂತವ್ರೆ. ಈಗ BJP JDS ಮೈತ್ರಿ ಆಗಿದೆ. ಕಾಂಗ್ರೆಸ್ ಇಂದ ಸ್ಟಾರ್ ಚಂದ್ರು ಅವರು, ಅವ್ರ ಹೆಸರು ಕೇಳ ಬರ್ತಾ ಇದೆ. ಯಾರಾದ್ರೆ ಒಳ್ಳೇದು ನಿಮ್ ಸಂಸದರು? ನಮ್ಮ ಸಂಸದರು ಈ ಸರಿ ಯಾರೇ ಆದ್ರೂ BJP ಇಂದನಾರಾಗ್ಲಿ ಮೈತ್ರಿ ಸರ್ಕಾರದವರೇ ಆಗ್ಬೇಕನ್ನ ಕಾಂಗ್ರೆಸ್ ಬೇಕಾಗಿಲ್ಲ ನಮ್ಮ ಕರ್ನಾಟಕಕ್ಕೆ. ಅಲ್ಲ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇರಬಹುದು. ಏನ್ ಮಾಡಿದ್ದಾರೆ ಅವರು? ಅಭಿವೃದ್ಧಿ ಏನ್ ಮಾಡಿದ್ದಾರೆ? ಏನು ಮಾಡಿಲ್ಲ ಅವರು. ಬರೀ ಫ್ರೀ ಹಿಡ್ಕೊಂಡು ನಾವು ಬೆಂಗಳೂರಿಂದ ಬರ್ಬೇಕಾದ್ರೆ ನಿಂತ್ಕೊಂಡ್ ಬರ್ಬೇಕು. ಅವರೆಲ್ಲ ಕೂತ್ಕೊಂಡ್ಬರ್ತಾರೆ. ಹೆಂಗಸರು ನಮ್ಮನ್ನ ಕೂತು ಸೀಟು ಕೊಡೋದಿಲ್ಲ, ಮತ್ತೆ ಏನು ಕೊಡೋದಿಲ್ಲ, ಏನು ನೋಡಲ್ಲ. ಈಗ ಗಂಡಸರು ಓಟ್ ಹಾಕರು, ಬರೀ ಹೆಂಗಸರು ಫ್ರೀ ಮಾಡೋರು. ಹೌದು, ಹೆಂಗಸರು ಫ್ರೀ ಮಾಡಿದ್ದಾರೆ. ಹೀಗಾಗಿ ನಿಮ್ಗೆ ಸಂಸದರು ಯಾರ ಒಟ್ನಲ್ಲಿ ಮೈತ್ರಿಯಿಂದ ಯಾರಾಗ್ಲಿ, ಅರೆ ನಿಮ್ ಉದ್ದೇಶ ಮೋದಿ ಪ್ರಧಾನಿ ಆಗ್ಬೇಕು? ಹೌದು, ಖಂಡಿತ. ಯಾಕೆ ನೀವು ಸಾಕಷ್ಟು ಚುನಾವಣೆಗಳು ನೋಡಿರ್ತೀರಾ, ಹಿರಿಯರು. ನಿಮ್ ಪ್ರಕಾರ ಇಡೀ ದೇಶ ಕಂಡ ಬೆಸ್ಟ್ ಪ್ರಧಾನಿ ಯಾರು? ಮೋದಿನೇ. ಯಾಕೆ ಸರ್? ಯಾಕೆಂದ್ರೆ ಅವರು ಬಂದ ಮೇಲೆ ಎಷ್ಟು ಬಡವರಿಗೆ ಅನುಕೂಲ ಆಗಿದೆ. ಇವ್ರು ಸುಮ್ಮನೆ ಫ್ರೀ ಯಾರಿಗೆ ಕೊಟ್ಟಿದ್ದಾರೆ? ಫ್ರೀ ಇವಾಗ ನಾವು ಹಿರಿಯ ನಾಗರಿಕರು, ಕನಿಷ್ಠ ಹಿರಿಯ ನಾಗರಿಕರಿಗೆ ಬಸ್ ಇದಾರ ಮಾಡ್ಬೋದಾಗಿತ್ತಲ್ಲ. ಇವರು ಇವಾಗ ಲಕ್ಷಾಂತರ ರೂಪಾಯಿ ಸಂಬಳ ತಗೊಂತಾರೆ, ಅವರು ಬಸ್ಸಲ್ಲಿ ಫ್ರೀಯಾಗಿ ಹೋಗ್ತಾರೆ. ಈ ನಮ್ಮಂತವ್ರು ಏನ್ ಮಾಡ್ಬೇಕು ಅಲ್ವಾ? ಹೀಗಾಗಿ ಮಂಡ್ಯದಲ್ಲಿ ಒಟ್ಟಿನಲ್ಲಿ ಸಲ ಮೈತ್ರಿಯಿಂದ ಯಾರೇ ಅಭ್ಯರ್ಥಿ ಆದ್ರು, ಒಂದ್ ವೇಳೆ ಸುಮಲತಾ ಅವ್ರ ಪಕ್ಷೇತರವಾಗಿ ನಿಂತ್ರೆ? ಇಲ್ಲ, ಬನ್ನಿ ಸರ್, ಹೋದ್ ಸರಿ ಮೋಸ ಮಾಡಿದ್ರು ಕಾಂಗ್ರೆಸ್ನವರೆಲ್ಲ. ಹೋದ್ ಸರಿ ಮೈತ್ರಿ ಪಕ್ಷನೇ ಆಗಿತ್ತಲ್ಲ. ಅಲ್ಲಿ ಏನ್ ಮಾಡಿದ್ರು? ಕಾಂಗ್ರೆಸ್ನವ್ರು ಏನ್ ಮಾಡಿದ್ರು? JDSನವ್ರಿಗೆ ಕತ್ತು ಕುಯ್ದ್ರು ಅವರು. ಕಾಂಗ್ರೆಸ್ನವ್ರು ಒಂದೊಟ್ಟು ಮೈತ್ರಿ ಸರ್ಕಾರಕ್ಕೆ ಹಾಕಿಲ್ಲ ಅವರು. ಸುಮಲತಾ ಅವ್ರ ಸಂಸದರಾಗಿ ಏನು ಮಾಡಿಲ್ಲ. ಸುಮ್ಮನೆ ಅಷ್ಟೇ, ಪ್ರಚಾರ ಅಷ್ಟೇ. BJP ಟಿಕೆಟ್ ಕೊಟ್ರೆ ಅವ್ರಿಗೆ, ಇಲ್ಲ ಅಂದ್ರೆ ಮೈತ್ರಿಯಿಂದ ಯಾರಾದ್ರು ಕುಮಾರಣ್ಣನೇ ನಿಲ್ಲೋದು. ಯಾಕೆ ಒದ್ದಾಡ್ತೀರಾ? ಅವರೇ ಅವರೇ ಗೆಲ್ಲೋದು. ಕುಮಾರಣ್ಣ ಗೆಲ್ತಾರೆ, ಖಂಡಿತ ಗೆಲ್ತಾರೆ. ಕುಮಾರಣ್ಣ ಅವ್ರಿಗೆ ಟಿಕೆಟ್. ಹೌದು. ಸರ್, ನಿಮ್ಮ ಹೆಸರು? ಮುನಿಯಪ್ಪ. ಅವ್ರಿಗೆ ಎಷ್ಟು ವಯಸ್ಸು? ನನಗೆ 67. ಈಗ ವಿಧಾನಸಭೆ ಚುನಾವಣೆ ಆಯ್ತು, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂತು. ಈಗ ಲೋಕಸಭೆ ಚುನಾವಣೆ ಬರ್ತಾ ಇದೆ. ಯಾರು ಪ್ರಧಾನಿ ಆಗ್ಬೇಕು ಅಂತ ನಡೀತಾ ಇದೆ? ಯಾರು ಪ್ರಧಾನಿ ಒಳ್ಳೇದು? ನಮ್ಗೆ ಮೋದಿಯವನೇ ಪ್ರಧಾನಿ ಅಂದ್ರೆ ಒಳ್ಳೇದು. ನಮ್ಗೊಂದ್ 2 ಕೋಟಿ ಜಮೀನ್ ಇದ್ರು ಅವ್ರು ವರ್ಷಕ್ಕೆ 10,000 ದುಡ್ಡು ಹಾಕ್ತಾರೆ, ಪರಿಹಾರ ಕೊಡ್ತಾರೆ, ಎಲ್ಲ ಹಾಕ್ತಾರೆ. ಕಾಂಗ್ರೆಸ್ ಅವರು 10 kg ಅಕ್ಕಿ ಕೊಡ್ತೀನಿ ಅಂದ್ರು, ಅದ್ರಲ್ಲೂ ಮೋಸ ಮಾಡಿದ್ರು. ಬಸ್ ಚಾರ್ಜ್ ಫ್ರೀ ಮಾಡಿದ್ರು, ಹೆಂಗಸರು ಬಸ್ ಚಾರ್ಜ್ ಫ್ರೀ ಮಾಡಿದ್ರು, ನಮ್ ಗಂಡಸನೆಲ್ಲ ಕಟ್ಟಾಗಿ ಮೂಲೆ ಕೊಂಡಿರ್ತಾರೆ. ಯಾರು ಓಟ್ ಹಾಕಿಲ್ಲ ಹಂಗಾರೆ? ನೋಟ್ ಹಾಕಿ ಗೆಲ್ಸ್ತೋ, ಹಿಂಗಾಯ್ತು ಹೆಂಗ್ ಗೆಲ್ಸ್ತೋ. ಈಗ ಹೆಂಗಸರು ರಾಜಕೀಯ ಕೊಟ್ರು, ಗಂಡಸರಿಗೆ ಮೂಲೆಯಲ್ಲಿ ಬಿದ್ರು. ಈಗ ಇಲ್ಲಿ ಇದು ಮಂಡ್ಯಕ್ಕೆ ಬರುತ್ತೆ, ಬೆಳ್ಳೂರು ಕ್ರಾಸ್. ಮಂಡ್ಯಕ್ಕೆ ಬರುತ್ತೆ ನಾಗಮಂಗಲ. ಚಲುವರಾಯಸ್ವಾಮಿ ಅವರು ನಿಮ್ ಶಾಸಕರು, ಜೊತೆಗೆ ಸಚಿವರು. ಸುಮಲತಾ ಅವ್ರು ನಿಮ್ ಸಂಸದರು. ಅವರು ಟಿಕೆಟ್ ಬೇಕು ಅಂತ ಅವ್ರು BJP ಇಂದ. ಕಾಂಗ್ರೆಸ್ ಇಂದ ಸ್ಟಾರ್ ಚಂದ್ರು ಹೆಸರು ಐತೆ.
ಬಿಜೆಪಿನೋ ಅಥವಾ JDS ಮೈತ್ರಿನೋ ಕುಮಾರಸ್ವಾಮಿ ಅವ್ರಿಗೂ ಅಂತವ್ರೆ. ಕುಮಾರಸ್ವಾಮಿ ಆದ್ರೂ ಬರ್ಲಿ, ಬಿಜೆಪಿ ಆದ್ರೂ ಬರ್ಲಿ, ಕಾಂಗ್ರೆಸ್ ಅಂತೂ ಬೇಡ ಸರ್ ನಮ್ಗೆ, ಬೇಡ. ಬಟ್ಟವ್ರದ್ದು ಆಗಲೇ ಬರಗಾಲ ಬಂದೋಯ್ತು. ಬರಗಾಲ ಬತ್ತು, ಒಂದ್ ವರ್ಷಕ್ಕೆ ಬರಗಾಲ ಬಂದ್ಬಿಡ್ತು. ಬರಗಾಲ ಬಂದಿದ್ ಕಾಂಗ್ರೆಸ್ ಕಾರಣ ಅಂತ. ಕಾಂಗ್ರೆಸ್ ಕಾರಣ. ಅವ್ರು SM ಕೃಷ್ಣ ಅವರು ಹಾಳದಿಂದ ಅಲ್ವೇ ಕಾಂಗ್ರೆಸ್ ಇಂದ ಬರಗಾಲ ಬರ್ತಾ ಇರೋದು. ಕಾಂಗ್ರೆಸ್ ಸರ್ಕಾರ ಇದ್ರೆ ಏನಾರು ಅವಾಂತರ ಆಗುತ್ತೆ. ಅವಾಂತರ ಆಯ್ತು ಸರ್. ಈಗ ಎಲ್ಲ ಗ್ಯಾರಂಟಿ ಫ್ರೀ ಬಸ್ ಒಂದ್ ಕೊಡ್ಲಿಲ್ಲ, ನಿಮ್ ಮನೆ ಫ್ರೀ ಕರೆಂಟ್ ಏನು ಇಲ್ಲ ಸರ್. ನಮ್ಗೆ ಅಕ್ಕಿ ದುಡ್ಡು ಬಂದಿಲ್ಲ. ಅದೇನೋ ಗೃಹ ಜ್ಯೋತಿದು ಆಗ್ತಾರೆ ಅಂದ್ರಲ್ಲ, ಅದು ಬಂದಿಲ್ಲ, ಏನು ಬಂದಿಲ್ಲ. ಹೇಳೋರಿಲ್ಲ ಕೇಳೋರಿಲ್ಲ ಇಲ್ಲಿ. ಮತ್ತೆ ಆದ್ರೂ ಇಲ್ಲಿ ಕಾಂಗ್ರೆಸ್ ಅವ್ರನ್ನ ಗೆಲ್ಸಿದಿರಲ್ಲ ನೀವು. ಬಂದ್ಲಿಗೆ ಏನೋ ಚಂದ್ರಸ್ವಾಮಿ ಅಂತ ಏನೋ ಇದ್ ಮಾಡ್ಬಿಟ್ಟು ಹಾಕ್ಬಿಟ್ಟು ಅದ್ರಿಂದ ಹಿಂಗ್ ನಡೀತಾ ಇತ್ತು. ಸಂಸದರು ಮೈತ್ರಿಯಿಂದ ಯಾರು ಆಗ್ಬೇಕು, ಯಾರಾದ್ರೂ ಆಗ್ಬೇಕು, ಕಾಂಗ್ರೆಸ್ ಬರಬಾರದು. ತುಂಬಾ ಬರಗಾಲ, ಇನ್ನೂ 5 ವರ್ಷ ಬರಗಾಲ ಬಂದ್ಬಿಡ್ತು ಸರ್. ಹೌದು ಬರ್ತದೆ. ನಮ್ಮ ಹೆಸರು ಬಜ್ಜೇಗೌಡ ಅಂತ. ಏನ್ ಗೌಡ್ರೆ, ಏನ್ ನಡೀತಿದೆ ಈ ಸಲ ಇಲ್ಲಿ ಕಾಂಗ್ರೆಸ್. ನಿಮ್ ಪ್ರಕಾರ ಯಾರು ಪ್ರಧಾನಿ ಆಗ್ಬೇಕು? ನಾವು ಪ್ರಧಾನಿ ಯಾರಾದ್ರೂ ಒಟ್ಟೆ ಕಾಂಗ್ರೆಸ್. ಮಂಡ್ಯ ಜಿಲ್ಲೆ, ಮಂಡ್ಯ ಲೋಕಸಭೆ ಈ ಸಲ ಕಾಂಗ್ರೆಸ್ ಬರಬೇಕು. ಕಾಂಗ್ರೆಸ್ ಬರಬೇಕು. ಏನ್ ಕಳೆದ ಬಾರಿ ಸಂಸದರ ಬಗ್ಗೆ ಏನ್ ಹೇಳ್ತೀರಾ? ಕಳೆದ ಬಾರಿ ಸಂಸದರು ಹೋದ ಸತಿ ಕಾಂಗ್ರೆಸ್ಸು ಎಲ್ಲ ಬೆಂಬಲಿಸಿದ್ದು, ಈ ಸತಿ ಕಾಂಗ್ರೆಸ್ ಬೆಂಬಲ ಇಲ್ಲ. ಆತವು ಕಾಂಗ್ರೆಸ್ಗೆ ಈಗ ನಾವು ಬೆಂಬಲ. ಈಗ ಅವರು ಟಿಕೆಟ್ ಸಿಗ್ಲಿ ಮೈತ್ರಿಲಿ ಯಾರಿಗೆ ಸಿಗ್ಲಿ ಅದೆಲ್ಲ ಕೇರ್ ಇಲ್ಲ ನಿಮ್ಗೆ? ನಾವ್ಯಾರು ಕಾಂಗ್ರೆಸ್. ಸರ್ ನಮಸ್ತೆ. ನಮ್ಮ ಹೆಸರು ಶ್ರೀಕಂಠಯ್ಯ ಅಂತ. ಇವು ನಮ್ಮ ನಾಗಮಂಗಲದವರು. ನಾಗಮಂಗಲದವ್ರು ನಾವು. ಮಂಡ್ಯ ಲೋಕಸಭೆ ಬಂದಾಗ ಸಂಸದರು ನಮಗೆ BJP ಅವರು ನಮಗೆ ಫೇವರ್. ಅವರು BJP ಫೇವರ್. ಒಂದು ವೇಳೆ ಸುಮಲತಾ ಅವರಿಗೆ BJP-ಯಿಂದ ಟಿಕೆಟ್ ಸಿಗ್ಲಿಲ್ಲ ಅಂದ್ರೂ ಕೂಡ ಅವ್ರ ಕಣದಲ್ಲಿ ಇರ್ತೀವಿ ಅಂತಾರೆ. ಯಾಕಂದ್ರೆ BJP JDS ಮೈತ್ರಿ, ಹಂಗಾದ್ರೆ ಏನಾಗ್ಬೋದು? BJP JDS ಮೈತ್ರಿ ಆದ್ರೂ ಅವ್ರು ನಾವು BJP-ಗೆ ಸಪೋರ್ಟ್ ಮಾಡೋದು. ಮೈತ್ರಿಗೆ ಅದು ಕುಮಾರಸ್ವಾಮಿ ಅವರೇನಿಲ್ಲಿ JDS ಇಂದ ಯಾರು ಇಲ್ಲಿ ನಿಂತ್ಕೊಳ್ಳಿ, ನಾವು BJP-ಗೆ ಸಪೋರ್ಟ್ ಮಾಡ್ತೀವಿ. ಯಾಕೆ ಸರ್, ಏನು ನಿಮ್ಮ ಉದ್ದೇಶ? ಹೌದು, BJP ಮತ್ತೆ ಮೋದಿಯವರೇ ಪ್ರಧಾನಿ ಆಗಬೇಕು ಅಂತ ನಮ್ಮ ಇಚ್ಛೆ. ಯಾಕೆಂದರೆ ಮೋದಿಯವರು ತುಂಬ ಕೆಲಸ ಮಾಡಿದ್ದಾರೆ, ದೇಶಕ್ಕೆ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ ಎಲ್ರಿಗೂ. ಅವ್ರಿಗೆ ಅದರಿಂದ ನಮಗೆ ಮೋದಿಯವರು ಪ್ರಧಾನಿ ಆಗಬೇಕು ಅಂತ ಇಚ್ಛೆ. ಸರ್, ಇಡೀ ದೇಶದ ಲೆಕ್ಕಾಚಾರ ಒಂದ್ ಕಡೆ, ಕರ್ನಾಟಕದ ಲೆಕ್ಕಾಚಾರ ಒಂದ್ ಕಡೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಗ್ಯಾರಂಟಿ ಯೋಜನೆಗಳು ನುಡಿದಂತೆ ನಡೆದಿದ್ದೀವಿ. ಲೋಕಸಭೆ ವರ್ಕ್ ಆಗಲ್ಲ ಅಂತೀರಾ? ಮಂಡ್ಯ ಈಗ ಇವಾಗ ಬಿಟ್ಟಿಗೆ ಎಲ್ಲ ಕೊಟ್ಟಿದ್ದಾರೆ. ಬಿಟ್ಟಿಗೆಲ್ಲ ಕೊಟ್ಟಿದ ಮೇಲೆ ಕೆಲವರು ಅದಕ್ಕೆ ಅಗೇನೆಸ್ಟ್ ಆಗಿದ್ದಾರೆ. ಬಿಟ್ಟಿಗೆ ಯಾಕೆ ಕೊಟ್ಟರು ಅಂತ ಎಲ್ಲ ಅಗೇನೆಸ್ಟ್ ಆಗಿದ್ದಾರೆ, ಕೆಲವರು ಫೇವರ್ ಆಗಿದ್ದಾರೆ. ಆದ್ದರಿಂದ ಸೆಂಟ್ರಲ್ ಹೇಳ್ತಾರೆ BJP ಅವರೇ ಪ್ರಧಾನಿ ಆಗಬೇಕು ಅಂತ ಹೇಳ್ತಾರೆ. ನಿಮ್ಮ ಕ್ಷೇತ್ರದ ಶಾಸಕರೇ ಸಚಿವರು, ಲೋಕಸಭೆಯನ್ನು ಬಂದಾಗ ಅವ್ರ ಮೇಲೆ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಇದ್ರ ಹೊರತಾಗಿ ಮೈತ್ರಿ ಲೆಕ್ಕಾಚಾರ ವರ್ಕ್ ಆಗುತ್ತೆ ಅಂತೀರಾ? ಆಗುತ್ತೆ. ನನ್ನ ಹೆಸರು ಬಾಲಕೃಷ್ಣ. ಮಂಡ್ಯದಲ್ಲಿ ಈ ಸಲ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತಾರೆ. ಸ್ಟಾರ್ ಚಂದ್ರು ಆಗಲಿ ಇನ್ನೊಬ್ಬರಾಗಲಿ ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ನಡೆಯತಕ್ಕಂಥ ಚುನಾವಣೆಯಲ್ಲಿ MP ಅವರು ಗೆಲ್ತಾರೆ. ಮಂಡ್ಯದಲ್ಲಿ 100% ಗೆಲ್ತಾರೆ. ಚಲುವರಾಯಸ್ವಾಮಿ ಅವರ ವರ್ಚಸ್ಸು ಈ ಬಾರಿ ವರ್ಕ್ ಆಗುತ್ತೆ ಅಲ್ಲ, ಇಡೀ ಜಿಲ್ಲೆ ರಾಜ್ಯದಲ್ಲೇ ಇದೆ ಅವ್ರ ವರ್ಚಸ್ಸು, ಜಿಲ್ಲೆಯಲ್ಲಿ ಗೆದ್ದೇ ಗೆಲ್ತೀವಿ. ಸರ್, ಕಳೆದ ಬಾರಿ ಲೆಕ್ಕಾಚಾರ ನೋಡಿದಾಗ ಇಡೀ ದೇಶದಲ್ಲಿ ಗಮನ ಸೆಳೆದಿತ್ತು ಮಂಡ್ಯ. ನಿಖಿಲ್ ಕುಮಾರಸ್ವಾಮಿ ವರ್ಸಸ್ ಸುಮಲತಾ ಅವರು ಸ್ವಾಭಿಮಾನಿ ಅಂತ ಹೇಳಿ ಅವ್ರು ಗೆದ್ದರು. ಬಟ್ ಅವ್ರು ಯಾವುದೇ ಕಾರಣಕ್ಕೂ ನಾನು ಮಂಡ್ಯ ಬಿಡಲ್ಲ, ಟಿಕೆಟ್ ನೆಕ್ಸ್ಟು, ನನಗೆ ಮಂಡ್ಯ ಮುಖ್ಯ ಅಂತಿದ್ದಾರೆ. ಇದು ಯಾವ ರೀತಿ ಎಫೆಕ್ಟ್ ಆಗುತ್ತೆ? ಕಳೆದ ಚುನಾವಣೆಯಲ್ಲಿ ಸ್ವಾಭಿಮಾನ ಅನ್ನೋದಕ್ಕಿಂತಲೂ ಅಂಬರೀಷ್ ಅವ್ರದ್ದು ವಿಚಾರ ಇದ್ದದ್ದು. ಅಂಬರೀಷ್ ಅಣ್ಣನಿಗೋಸ್ಕರ ನಾವೆಲ್ಲ ಮತ ಮಾಡಿದ್ದು, ಸುಮಲತಾ ಅವ್ರಿಗೋಸ್ಕರ ಮತ ಮಾಡಲಿಲ್ಲ. ಸುಮಲತಾ ಅವರು ಮಂಡ್ಯ ಜಿಲ್ಲೆ ರಾಜಕಾರಣದಲ್ಲಿ ಅಪ್ರಸ್ತುತವಾಗಿದ್ದಾರೆ. ಅಂಬರೀಷ್ ಅಣ್ಣನಿಗೋಸ್ಕರ ಜಿಲ್ಲೆ ರಾಜಕಾರಣ ನಡೆಯುತ್ತೆ ಹೊರತು ಇಡೀ ಜಿಲ್ಲೆ ಒಂದಾಗಿತ್ತೆ ಹೊರತು. ಅದರ ಜೊತೆಗೆ ಮಂಡ್ಯದಲ್ಲಿ ಕುಮಾರಣ್ಣ ಅವರು ಅವ್ರ ಮಗನ ನಿಲ್ಲಿಸಿದ್ದು ಇಡೀ ಮಂಡ್ಯ ಜಿಲ್ಲೆಯ JDSನವ್ರಿಗೆ ಇಷ್ಟ ಇರಲಿಲ್ಲ. ಅದು ನಮ್ಗೆ ವರದಾನ ಆಯಿತು. ಆ ಅಮ್ಮನಿಗೆ ವರದಾನ, ನಮಗೆ ಅಂತೀನಿ, ಆ ಅಮ್ಮನಿಗೆ ವರದಾನ ಆಯಿತು. ಹಾಗಾಗಿ ಗೆದ್ದರು. ಆ ಅಮ್ಮ ನಾಗಮಂಗಲ ಮಂಡ್ಯ ಜಿಲ್ಲೆಯ ರಾಜಕಾರಣಕ್ಕೆ ಅಪ್ರಸ್ತುತ. ಅವ್ರನ್ನ ಯಾರೂ ಆ ಅಮ್ಮನಿಗೋಸ್ಕರ ಮತ ಮಾಡಲಿಲ್ಲ. ಮತ ಮಾಡಿದ್ದು ಅಂಬರೀಷ್ ಅಣ್ಣನಿಗೋಸ್ಕರ. ಅಂಬರೀಷ್ ಅವರು ಅವರ ಋಣ ಅಲ್ಲಿತ್ತು, ಅದನ್ನು ತೀರಿಸಿದ್ರು ಮಂಡ್ಯ ಜಿಲ್ಲೆ ಜನತೆ. ಈ ಸಲ ಅದು ಯಾವುದೂ ನಡೆಯೋದಿಲ್ಲ. ಈ ಸಲ ಚುನಾವಣೆನೇ ಬೇರೆ ಚುನಾವಣೆ. ಅದು ಅವ್ರ ಇತಿಹಾಸ ಮುಗ್ದಂಗೆ, ರಾಜಕಾರಣದಲ್ಲಿ ಸುಮಲತಾ ಅವ್ರ ಇತಿಹಾಸ ಮುಗ್ದಂಗೆ ಮಂಡ್ಯ ಜಿಲ್ಲೆಗೆ ಸಂಬಂಧಪಟ್ಟ. 100% ಹೇಳ್ತಾ ಇದ್ದೀನಿ. ನಾನು 40 ವರ್ಷದಿಂದ ರಾಜಕಾರಣದಲ್ಲಿರೋದು. ನಾವು 40 ವರ್ಷದಿಂದ ರಾಜಕಾರಣದಲ್ಲಿರೋದು. ನನ್ನ ಅನುಭವ ಹೇಳಿರೋದು ಮುಗ್ದಂಗೆನೆ. ಸುಮಲತಾ ಅವ್ರದ್ದು ಏನು ಪ್ರಸ್ತುತ ಇದೆ ಹೇಳಿ? ಹೋದ ಸಲದ ಅಂಬರೀಷ್ ಅವ್ರಿಗೋಸ್ಕರ ಅವರು ಚುನಾವಣೆ ಮಾಡಿದ್ದು. ಅಂಬರೀಷ್ ಹೆಸರಿನಲ್ಲಿ ಗೆದ್ದರು.